ಕೆಲವು ಬಾರಿ ಕೆಲವು ಘಟನೆ ಮನುಷ್ಯನ ಎಲ್ಲ ಯೋಜನೆಗಳನ್ನು ನಾಶ ಮಾಡುತ್ತದೆ. ಆಗ ಆ ಆಘಾತವನ್ನೇ ತನ್ನ ಜೀವನದ ಕೇಂದ್ರಬಿಂದು ಎಂದು ಅವನು ತಿಳಿದುಕೊಳ್ಳುತ್ತಾನೆ. ಆದರೆ ಭವಿಷ್ಯದ ಯೋಜನೆ ಎಂದಾದರೂ ಮನುಷ್ಯನ ಕೈಯಲ್ಲಿದೆಯೇ? ಏಕೆಂದರೆ ಅವನು ಮೇಲೆ ಬಂದ ನಂತರವೂ ಹೊಸ ಸಮಸ್ಯೆಗಳು ಪ್ರತಿ ಹಂತದಲ್ಲೂ ಅವನಿಗೆ ಎದುರಾಗುತ್ತದೆ ಹಾಗೂ ಪ್ರತಿ ಹಂತದಲ್ಲೂ ಅವನು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದುದರಿಂದ ಮನುಷ್ಯ ಯಾವಾಗ ಜೀವನದಲ್ಲಿ ಒಂದು ಸಮಸ್ಯೆಯನ್ನು ಕೇಂದ್ರ ಬಿಂದುವಾಗಿ ಪರಿಗಣಿಸುವನೋ ಅವನು ಜೀವನದಲ್ಲಿ ಯಶಸ್ವಿಯಾಗುವುದಿಲ್ಲ. ಸುಖ ಶಾಂತಿ ಅವನಿಗೆ ಪ್ರಾಪ್ತಿಯಾಗುವುದಿಲ್ಲ. ಆದುದರಿಂದ ಜೀವನವನ್ನು ತನಗೆ ಯೋಗ್ಯವಾಗುವಂತೆ ಮಾಡುವ ಬದಲು ತಾನೇ ಜೀವನಕ್ಕೆ ಯೋಗ್ಯವಾಗುವಂತೆ ಮಾಡುವುದು ಯಶಸ್ಸು ಹಾಗೂ ಸುಖ ಶಾಂತಿಗಳನ್ನು ಹೊಂದುವ ಏಕೈಕ ಮಾರ್ಗವಾಗಿದೆ.